ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾರೆ. ಕತೆ ಕಾರಣ. ಮತ್ತೆ ಪ್ರಧಾನಿಯಾಗಿರುವ ಮೋದಿಯವರು ನಿನ್ನೆ ಲೋಕಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಕಡೆಯವರಿಗೆ ಏನು ಹೇಳಿದ್ದಾರಪ್ಪ ಅಂದರೆ, ನಿಮ್ಮ ಪ್ರಧಾನಿ ನಿಮಗೆ ಸದಾ ಸಿಗ್ತಾರೆ. ಅವರು ಇನ್ನೇನು ಕೂಡ ಅಂಬಾನಿ ಅದಾನಿ ಅವರಿಗೆ ಯಾವಾಗಲೂ ಸಿಗ್ತಾ ಇದ್ರು, ಜನರಿಗೆ ಸಿಗ್ತಾ ಇರಲಿಲ್ಲ. ಈಗ ಅವರು ಚಂದ್ರಬಾಬು ನಾಯ್ಡು ಅವರ ಕಡೆಯವರಿಗೆ ಯಾವಾಗಲೂ ಸಿಗ್ತಾರೆ, ಜನರಿಗೆ ಸಿಗ್ತಾರೆ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂತೇಳಿದ್ರೆ ಪ್ರಧಾನಿ ಕಚೇರಿಯಲ್ಲಿ ಪ್ರಧಾನಿ ಇಲ್ಲದ್ದು ಹಿಂದೆ ಸಾಕಷ್ಟು ಬಾರಿ ವರದಿಯಾಗಿದೆ. ಈ ಬಾರಿಯ ಒಂದು ವಿಚಿತ್ರ ಅಂತೇಳಿದರೆ, ಪ್ರಧಾನಿ ಪದವಿ ಸ್ವೀಕರಿಸಿದ ಮೊದಲ ದಿನವೇ ಪ್ರಧಾನಿ ಕಚೇರಿಗೆ ಮೋದಿಯವರು ಹೋಗಿದ್ದರು. ಅದೇ ಒಂದು ವಿಶೇಷ ಸುದ್ದಿ. ಪ್ರಧಾನಿ ಕಚೇರಿಗೆ ಪ್ರಧಾನಿಯವರು ಹೋಗುವುದು ಸುದ್ದಿ ಅಲ್ಲ, ಅದು ಅವರ ಕೆಲಸ, ಅದು ಅವರ ಕರ್ತವ್ಯ. ಆದರೂ ಕೂಡ ಒಂದು ಸಾರಿ ಹೋಗಿದ್ದರಿಂದ ಅದು ದೊಡ್ಡ ಸುದ್ದಿ ಆಗಿತ್ತು. ಪ್ರಧಾನಿ ಮೋದಿಯವರು ಎಲ್ರಿಗೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 144 ಕೋಟಿ ಜನಸಂಖ್ಯೆ ದೇಶದ್ದು. ಹಾಗಾಗಿ ಎಲ್ರಿಗೂ ಅವರಿಗೆ ಯಾವಾಗಲೂ ಸಿಗಲಿಕ್ಕಾಗೋದಿಲ್ಲ. ಆದರೆ ಜನಪರ ಕೆಲಸಗಳಿಗೆ ಅವರು ಸಿಗಬೇಕು. ನಿತೀಶ್ ಕುಮಾರ್ ಅವರಿಗೂ ಚಂದ್ರಬಾಬು ನಾಯ್ಡು ಅವರಿಗೆ ಸಿಗ್ತಾ ಇದ್ದರೆ ಆಗೋದಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಬೇಕು. ನಿನ್ನೆ 2 ವಿಶೇಷಗಳು ಲೋಕಸಭೆಯಲ್ಲಿ ನಡೆದವು. ಒಂದು, 10 ವರ್ಷಗಳ ಬಳಿಕ ಮೊದಲ ಬಾರಿಗೆ ಪ್ರತಿಪಕ್ಷದ ನಾಯಕನ ಆಯ್ಕೆ. ಅಧಿಕೃತವಾಗಿ ರಾಹುಲ್ ಗಾಂಧಿಯವರು ಪ್ರತಿಪಕ್ಷದ ನಾಯಕನಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಪ್ರತಿಪಕ್ಷದ ನಾಯಕನನ್ನು ಒಂದು ಕಾಲದಲ್ಲಿ ಛಾಯಾ ಪ್ರಧಾನಿ ಅಂತ ಕರೀತಾ ಇದ್ದರು. ಅಂದರೆ ಪ್ರಧಾನಿಯವರ ಪ್ರತಿಯೊಂದು ಕೆಲಸವನ್ನು ಪ್ರಶ್ನಿಸುವ ಮತ್ತು ಪ್ರಧಾನಿಯವರು ಮಾಡುವ ಆಯ್ಕೆಗಳಲ್ಲಿ ಭಾಗವಹಿಸುವ ಅಧಿಕಾರ ಅವರಿಗಿತ್ತು. ಅವರು ಬಜೆ ಸಂಪುಟ ದರ್ಜೆ ಸಚಿವರಲ್ಲ. CBI ನೇಮಕ ಇರ್ಬೋದು, ಚುನಾವಣಾ ಆಯೋಗದ ಪ್ರಮುಖರಿರ್ಬೋದು, ಈ ಎಲ್ಲ ನೇಮಕಗಳಲ್ಲಿ ಪ್ರತಿಪಕ್ಷದ ನಾಯಕನನ್ನು ಸಂಪರ್ಕಿಸದೆ ನೇಮಿಸುವಂತಿಲ್ಲ ಎನ್ನುವುದು ಹಿಂದೆ ಇದ್ದ ಈಗ ಕೂಡ ಅದನ್ನು ಮತ್ತೆ ಆ ಹಕ್ಕನ್ನು ಪ್ರತಿಪಕ್ಷಗಳು ಪಡೆಯಲು ಈ ಬಾರಿ ಸಾಕಷ್ಟು ಪ್ರತಿಪಕ್ಷಗಳಿಗೆ ಸಂಖ್ಯೆಯ ಬಲವಿದೆ. CBI ಮುಖ್ಯಸ್ಥರ ನೇಮಕ ಇರ್ಬೋದು, ಚುನಾವಣಾ ಆಯುಕ್ತರ ನೇಮಕ ಇರ್ಬೋದು, ಇಂಥ ಹಲವಾರು ನೇಮಕಾತಿಗಳಲ್ಲಿ ಪ್ರತಿಪಕ್ಷ ನಾಯಕನಿಗೆ ಸ್ಥಾನ ಇರ್ತದೆ. ಆದರೆ ಸಾಮಾನ್ಯವಾಗಿ ಆಳುವ ಪಕ್ಷದವರೇ ಗೆಲ್ತಾರೆ. ಯಾಕಂತೇಳಿದರೆ ಅಲ್ಲಿ ಈ ಥರ ಇಬ್ಬರಿದ್ದರೆ, ಯಾಕಂದರೆ ಪ್ರಧಾನಿ ಪ್ರತಿಪಕ್ಷ ನಾಯಕ ಇಬ್ಬರೇ ಕೂತ್ಕೊಳ್ಳೋದಿಲ್ಲ, ಸಂಬಂಧಿಸಿದ 2-3 ಜನ ಕೂತ್ಕೊತಾರೆ. ಆಗ ಆಳುವ ಪಕ್ಷದವರು ಸಹಜವಾಗಿ ಇಬ್ಬರಿದ್ದರೆ ಪ್ರತಿಪಕ್ಷದವರು ಒಬ್ಬರು ಇರ್ತಾರೆ. ಸಹಜವಾಗಿ 2 ಮತದಿಂದ ಆಳುವ ಪಕ್ಷದವರು ಹೇಳಿದ ಹೆಸರೇ ಆಯ್ಕೆ ಆಗ್ತದೆ. ಇದು ಪ್ರಜಾಪ್ರಭುತ್ವದ ಒಂದು ಲಕ್ಷಣ ಮತ್ತು ವಿಲಕ್ಷಣ ಅಂತ 2 ಕೂಡ ಹೇಳ್ಬೋದು. ಆ ವಿಲಕ್ಷಣದಲ್ಲೂ ಕೂಡ ಪ್ರತಿಪಕ್ಷಗಳು ಗಟ್ಟಿಯಾಗಿರುವುದು ಮತ್ತು ಪ್ರತಿಪಕ್ಷದ ನಾಯಕ 10 ವರ್ಷದ ಬಳಿಕ ಆಗಿರುವುದು ಕೂಡ ಒಂದು ವಿಶೇಷವಾಗಿದೆ. ಇನ್ನೊಂದು ನಿನ್ನೆ ನಡೆದ ವಿಶೇಷ ಅಂತೇಳಿದರೆ, ಲೋಕಸಭೆಯಲ್ಲಿ 2 ಬಾರಿ ಸ್ಪೀಕರ್ ಆದವರು ತುಂಬ ಜನ ಇದ್ದಾರೆ. ಆದರೆ ನೇರವಾಗಿ 2ನೇ ಅವಧಿಗೆ ಆಯ್ಕೆಯಾದ 2ನೇ ಸ್ಪೀಕರ್ ಓಂ ಬಿರ್ಲಾ ಅವರು. ಹಿಂದೆ ಬಲರಾಮ್ ಜಾಖಡ್ ಅವರು 2ನೇ ಅವಧಿಗೆ ನೇರವಾಗಿ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದರು. ಈ ಬಾರಿ ಓಂ ಬಿರ್ಲಾ ಅವರು 2ನೇ ಅವಧಿಗೆ ನೇರವಾಗಿ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಸ್ಪೀಕರ್ ಅವರಿಗೆ ಇಡೀ ಸಂಸತ್ತನ್ನು ನಿಭಾಯಿಸುವ ಮತ್ತು ಹತೋಟಿಯಲ್ಲಿಡುವ ಅಧಿಕಾರ ಇರ್ತದೆ. ಆದರೆ ಅವೆಲ್ಲ ನೆಹರು ಮತ್ತು ಶಾಸ್ತ್ರಿ ಅವರು ಪ್ರಧಾನಿ ಆಗಿದ್ದ ಕಾಲಕ್ಕೆ ಮುಗಿದೋಗಿದೆ. ಶಾಸ್ತ್ರಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ನೆಹರೂರವರು ಪ್ರಧಾನಿ ಆಗಿದ್ದಾಗ ಸ್ಪೀಕರ್ ಆಗಿದ್ದವರುಗಳು ಅವರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಮತ್ತು ಅವರಿಗಿಂತ ಹಿರಿಯರಾಗಿದ್ದರಿಂದ ಅವರು ಸಹಜವಾಗಿಯೇ ಸಂಸತ್ತನ್ನು ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ರು, ಹಾಗೂ ಪ್ರಧಾನಿಯವರನ್ನು ಕೂಡ ಪ್ರಶ್ನಿಸ್ತಿದ್ರು, ಹಾಗೂ ಪ್ರಧಾನಿಯವರ ಮಾತನ್ನು ಕೂಡ ತಡೆಯುತ್ತಾ ಇದ್ರು. ಆದರೆ ಈಗ ಆ ಪದ್ಧತಿಯೆಲ್ಲ ಮುಂದಿನ ದಿನಗಳಲ್ಲಿ ಬಿದ್ದು ಹೋಗಿವೆ. ಈಗಂತೂ ಯಾವ ವಿಧಾನಸಭೆಯ ಸ್ಪೀಕರ್ ಇರ್ಬೋದು, ಲೋಕಸಭೆಯ ಸ್ಪೀಕರ್ ಇರ್ಬೋದು, ಅವರು ಯಾವ ಪಕ್ಷದಿಂದ ಆಯ್ಕೆ ಆಗುತ್ತಾರೋ ಅವರ ವಿರುದ್ಧವಾಗಿ ಮಾತನಾಡುವುದಾಗಲಿ ಅವರು ಮಾತನಾಡುವುದನ್ನು ತಡೆಯುವುದಾಗಲಿ ಕಂಡು ಬರ್ತಾ ಇಲ್ಲ. ಓಂ ಬಿರ್ಲಾ ಅಂತೂ ಕಳೆದ 5 ವರ್ಷಗಳಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ಪರ ಕೆಲಸ ಮಾಡಿದಂತಿಲ್ಲ. ಅವರು ಆಳುವ ಪಕ್ಷದ ಪರ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಇವೆ. ಇವನ್ನೆಲ್ಲ ದಾಟಿ ನೋಡುವಾಗ ಈಗ ಆರಿದ್ರಾ ಮಳೆ ಈ ಜೂನ್
7ರಿಂದ ಪುನರ್ವಸು ಮಳೆ ಶುರುವಾಗಿದ್ದರೆ ಜೂನ್ 21ರಿಂದ ಆರಿದ್ರ ಮಳೆ ಶುರುವಾಗಿದೆ. ಇಲ್ಲಿಗೆ ಮುಂಗಾರು ಆರಂಭವಾಗಿ ಈಗಾಗಲೇ ಈ ಬಾರಿ ಮುಂಗಾರು ಜೂನ್ 1ಕ್ಕೆ ಮೊದಲೇ ಆರಂಭವಾಗಿದೆ. ಆದರೆ ಮಳೆಯ ಪ್ರಕಾರ ಜೂನ್ 7ರಿಂದ ಆರಂಭವಾಗಿ ಈಗ ಮಳೆ ಭಾಳ ಜೋರಾಗಿ ಆರಿದ್ರ ಮಳೆ ಭಾರಿ ಜೋರಾಗಿ ಬಂದಿದೆ. ಆದರೆ ಹೋದರೆ ಆರಿದ್ರ ಮಳೆ ಊರೆಲ್ಲ ಹೊಳೆ ಅಂತ ಹೇಳ್ತಾ ಇರುವಂಥ ಗಾದೆಗಳೆಲ್ಲ ಇತ್ತು. ಆ ಕಾಲ ಇವಾಗೆಲ್ಲ ಕಂಡು ಬರುವುದು ಕಷ್ಟ. ಆದರೂ ಕೂಡ ಆರಿದ್ರ ಮಳೆ ಜೋರಾಗಿ ಸುರಿತಾ ಇದ್ದು ಎಲ್ಲ ಕಡೆ ನೆರೆಯ ಪರಿಸ್ಥಿತಿಯನ್ನು ವಿಪತ್ತುಗಳನ್ನು ಮಳೆಗಾಲದ ವಿಪತ್ತುಗಳು ಎಲ್ಲ ಕಡೆ ಕಂಡು ಬಂದಿವೆ. ಇನ್ನು ನಗರಗಳಲ್ಲಿ ನೀರು ನಿಲ್ಲುವುದು ಅವರೇ ಮಾಡಿಕೊಂಡಿರುವಂಥ ವಿಪತ್ತುಗಳು. ಯಾಕಂದರೆ ಯಾವುದೇ ರೀತಿಯ ವೈಜ್ಞಾನಿಕ ನಕ್ಷೆಗಳಿಲ್ಲದೆ ಯಾವ್ಯಾವ ರೀತಿಯೋ ಸಹಜವಾಗಿ ನೀರು ಹರಿಯುವ ಕ್ಷೇತ್ರಗಳನ್ನು ಯಾವ್ಯಾವ ರೀತಿಯ ಒಡೆದು ಬಿಟ್ಟಿರುವುದರಿಂದ ಹಾಗೂ ನೀರು ದಾರಿಗಳನ್ನು ತಡೆದಿರುವುದರಿಂದ ನೀರುಗಳು ಎಲ್ಲೆಂದರಲ್ಲಿ ತುಂಬಿಕೊಂಡು ಕೃತಕ ನೆರೆಯನ್ನು ನಗರಗಳಲ್ಲಿ ಉಂಟು ಮಾಡ್ತದೆ. ಕೆಲವು ಪ್ರದೇಶಗಳನ್ನು ಸದಾ ನೆರೆ. ಹಿಂದೆಲ್ಲ ನದಿಯ ಪಕ್ಕದಲ್ಲಿ ಪ್ರವಾಹ ಬರ್ತಾ ಇತ್ತು ಮಳೆಗಾಲದಲ್ಲಿ. ಈಗ ಹಾಗಲ್ಲ. ಕೆಲವು ಪ್ರದೇಶಗಳಲ್ಲಿ ನಗರಗಳಲ್ಲಿ ಮಳೆ ಬಂದಾಗಲೆಲ್ಲ ನೆರೆ ಬರುವುದು, ಅದು ಸುದ್ದಿಯಾಗುವುದು, ಮಾಧ್ಯಮಗಳಲ್ಲಿ ಬರುವುದು, ಚಿತ್ರಗಳು ಓಡಾಡುವುದು ಎಲ್ಲ ಮಾಮೂಲಿಯಾಗಿ ಹೋಗ್ಬಿಟ್ಟಿದೆ. ನಮ್ಮ ಪಡೀಲಿಕೆ ಇರ್ಬೋದು, ಮಹಾವೀರ ಸರ್ಕಲ್ ಇರ್ಬೋದು, ಕೊಟ್ಟಾರ ಚೌಕಿ ಇರ್ಬೋದು, ಬಿಟ್ಟಾರೆ ಬಿಟ್ಟೋದಕ್ಕೆಲ್ಲ ಮಳೆ ಬಂದಾಗೆಲ್ಲ ಮಳೆ ನೀರು ಹರಿಯುವ ಚಿತ್ರಗಳು ಬರ್ತಾ ಇರ್ತವೆ. ಜನರಿಗೆ ಇವನ್ನು ನೋಡಿ 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 ಸಾಕಾಗಿದ್ರೂ ಕೂಡ ಮಳೆ ಅದು ತನ್ನ ಪ್ರತಾಪವನ್ನು ನಿಲ್ಲಿಸುವುದಿಲ್ಲ. ಆ ರೀತಿ ಮಳೆ ಹಾದು ನೋಡಿದರೆ ಇನ್ನೊಂದು ವಿಷಯವಂತೇಳಿದರೆ ಮೊನ್ನೆ ನಡೆದಿರುವಂಥದ್ದು ಹೈದರಾಬಾದ್ನ ಸಂಸದರಾಗಿರುವಂಥ ಓವೈಸಿ ಅಸಾದುದ್ದೀನ್ ಓವೈಸಿಯವರು ಸಂಸತ್ತಿನಲ್ಲಿ ಜೈ ಪ್ಯಾಲೆಸ್ತೈನ್ ಅಂತ ಕೂಗಿದಿರುವಂಥ ಒಂದು ಆರೋಪ ಅಲ್ಲ, ಅವರು ಕೂಗಿದ್ರು ಅಂತ ಹೇಳಿಬಿಟ್ಟು ಸಾಕಷ್ಟು ಕಡೆ ವರದಿಯಾಗಿರೋದನ್ನ ಅವರು ಕೂಗಿರ್ತಾರೆ. ಜೈ ಪ್ಯಾಲೆಸ್ತೈನ್ ಅಂತ ಕೂಗೋದಕ್ಕೆ ಯಾಕೋದು ಭಾರತದಲ್ಲಿ ಏನು ತಡೆ ಇಲ್ಲದೆ ಇದ್ರೂ ಕೂಡ ಅದನ್ನು ಸಂಸತ್ತಿನಲ್ಲಿ ಕೂಗುವಂಥ ಅವಶ್ಯಕತೆ ಏನಿತ್ತು? ಓವೈಸಿಯವರು ಈ ಕೂಗನ್ನು ಸಂಸತ್ತಿನ ಕಾರ್ಯಕಲಾಪಗಳನ್ನು ವಿರೋಧಿಸಿ ಮಾಡಿದ ಪ್ರತಿಭಟನೆ ಅನ್ನುವುದನ್ನು ಕೂಡ ಕೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಯುದ್ಧ ನಡೆಯುತ್ತಿದೆ. ಇಸ್ರೇಲ್ ಎನ್ನುವಂಥದ್ದು ಒಂದು ಐತಿಹಾಸಿಕವಾಗಿ ಇದ್ದ ರಾಜ್ಯವಾದರೂ ಕೂಡ ಅದು ತನ್ನತನವನ್ನು ಕಳೆದುಕೊಂಡಿತ್ತು. ಆಮೇಲೆ ಪಾಶ್ಚಾತ್ಯರ ಕುಮ್ಮಕ್ಕಿನಿಂದ ಅದು ಹುಟ್ಟುವುದೇನು ದೊಡ್ಡ ವಿಷಯ ಅಲ್ಲ. ಹುಟ್ಟಿದ ಮೇಲೆ ಅದು ಇನ್ನೊಂದು ಐತಿಹಾಸಿಕ ಸ್ಥಳವಾದ ಪ್ಯಾಲೆಸ್ತೈನ್ ಮೇಲೆ ನಿರಂತರ ಅಮಾನವೀಯ ದಾಳಿಯನ್ನು ನಡೆಸ್ತಾ ಇದೆ. ಈ ಬಗೆಗೆ ಯಾರು ಹೇಳಿದರೂ ಅದು ನಿಲ್ಲೋದಿಲ್ಲ. ಯಾಕಂತೇಳಿದರೆ ಅಮಾನವೀಯ ದಾಳಿಯ ಹಿಂದಿರುವ ಹಣ ಮತ್ತು ಅಸ್ತ್ರಗಳು ಮುಖ್ಯವಾಗಿ ಅಮೆರಿಕದವು. ಅಮೆರಿಕವನ್ನು ಎದುರಿಸುವಂಥ ಧೈರ್ಯ ಇವಾಗ ಸದ್ಯಕ್ಕೆ ಚೀನಾಕ್ಕೆ ಇದ್ದರೂ ಕೂಡ ಚೀನಾ ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಯುದ್ಧ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ತನ್ನ ಅಭಿವೃದ್ಧಿಯನ್ನು ಇನ್ನಷ್ಟು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಕೈ ಹಾಕಿದೆ. ಹಾಗಾಗಿ ಇನ್ನೊಂದು ವಿಷಯ ಅಂತೇಳಿದರೆ ಪ್ಯಾಲೆಸ್ತೈನ್ ವಿರುದ್ಧ ಪ್ರಯೋಗಗೊಳ್ಳುತ್ತಿರುವ ಶಸ್ತ್ರಾಸ್ತ್ರಗಳಲ್ಲಿ ಭಾರತದ ಶಸ್ತ್ರಾಸ್ತ್ರಗಳು ಸೇರಿವೆ ಎನ್ನುವಂಥದ್ದು ಹೊಸ ಸುದ್ದಿ. ಭಾರತ ಕೂಡ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡ್ತದೆ, ಅದೇನು ಹೊಸ ವಿಷಯ ಅಲ್ಲ. ಆದರೆ ಇಸ್ರೇಲಿನಂಥ ಒಂದು ದೇಶಕ್ಕೆ ಭಾರತ ಶಸ್ತ್ರಾಸ್ತ್ರ ರಫ್ತು ಮಾಡಿದೆ ಅಂತೇಳಿದರೆ ಅದರ ಅಲಿಪ್ತ ನೀತಿ ಅನ್ನುವಂಥದ್ದು ಬಿದ್ದು ಹೋಗಿದೆ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅಮಾನವೀಯ ಯುದ್ಧವೊಂದಕ್ಕೆ ಭಾರತ ಶಸ್ತ್ರಾಸ್ತ್ರ ರಫ್ತು ಮಾಡಿ ಬೇರೆ ದೇಶಗಳು ಸಾಕಷ್ಟು ದೇಶಗಳಿಗೆ ಅದು ರಫ್ತು ಮಾಡ್ತದೆ. ರಫ್ತು ಮಾಡಲಿ, ಅದು ಅದರ ವ್ಯವಹಾರಗಳಲ್ಲಿ ಒಂದು. ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಆಮದು ಕೂಡ ಮಾಡಿಕೊಡ್ತದೆ ಭಾರತ. ಟ್ಯಾಂಕ್ಗಳು ಇತ್ಯಾದಿಗಳನ್ನು, ಯುದ್ಧ ವಿಮಾನಗಳನ್ನು ಆಮದು ಮಾಡಿಕೊಡ್ತದೆ, ಯುದ್ಧ ಹಡಗುಗಳನ್ನು ಆಮದು ಮಾಡಿಕೊಳ್ತದೆ. ಇಲ್ಲದಿದ್ದರೆ ಬಿಡಿಭಾಗಗಳನ್ನು ಆಮದು ಮಾಡಿಕೊಂಡು ಇಲ್ಲಿ ಅವುಗಳನ್ನು ಜೋಡಿಸಿ ಬೇಕ್ ಇನ್ ಇಂಡಿಯಾ ಅಂತ ಬೋರ್ಡ್ ಹಾಕ್ತದೆ. ಅದು ಎರಡನೇ ವಿಚಾರ. ಆದರೆ ಯುದ್ಧ ನಿರತ ಇಸ್ರೇಲಿಗೆ ಶಸ್ತ್ರಾಸ್ತ್ರವನ್ನು ಕಳಿಸುವುದು ಒಂದು ವಿವಾದಾತ್ಮಕ ಪ್ರಕ್ರಿಯೆ ಆಗಿದ್ದು ಅದನ್ನು ಪ್ರತಿಭಟಿಸುವ ನಿಟ್ಟಿನಲ್ಲಿ ಓವೈಸಿಯವರು ಜೈ ಪ್ಯಾಲೆಸ್ತೈನ್ ಕೂಗಿರಬಹುದು. ಆದರೆ ಆ ಪ್ರತಿಭಟನೆಯನ್ನು ಸಂಸತ್ತಿನ ಹೊರಗೆ ಮಾಡಿದ್ದರೆ ಅದು ಪ್ರತಿಭಟನೆ ಅಂತ ಆಗ್ತಾ ಇತ್ತು. ಸಂಸತ್ತಿನ ಒಳಗೆ ಮಾಡಿರುವುದರಿಂದ ಅದನ್ನು ಬೇರೆ ರೀತಿಯಲ್ಲಿ ಖಂಡಿತವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಸಂವಿಧಾನದ ಪೂರಕವಾಗಿ ಇಲ್ಲ ಅಂತ ಕೂಡ ಹೇಳ್ಬೋದು. ಅಸಾದುದ್ದೀನ್ ಓವೈಸಿಯವರು ನಿಯಮವನ್ನು ತಪ್ಪಿದ್ದಾರೆ ಅಂತ ಹೇಳಲಿಕ್ಕೆ ಖಂಡಿತ ಕಾರಣ ಇದೆ. ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೂಡ ಸಂಸತ್ತು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಅದು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು.
ಇವೆಲ್ಲವನ್ನು ನಡೆದ ಮೇಲೆ ಕರ್ನಾಟಕದಲ್ಲಿ ಹಾಲು ಏರು ದರದ ಪ್ರಶ್ನೆ ಈಗಲೂ ಕೂಡ ಮುಂದುವರಿದಿದೆ. ಅದಕ್ಕನ್ನು ಮೀರಿ ಇವಾಗ ನಮಗೆ ಪತ್ತೆಯಾಗಿರುವುದು ಕೆಂಪೇಗೌಡರು ಬಂಧನದಲ್ಲಿದ್ದಂಥ ಸೆರೆಮನೆ. ಹಳೆಯ ರಾಮರಾಯ ಆಳುತ್ತಿದ್ದಾಗ, ಹಳೆಯ ರಾಮರಾಯ ಯಾವಾಗಲೂ ರಾಜ ಆಗಿರಲಿಲ್ಲ, ನರಸನಾಯಕರು ಕೂಡ ರಾಜ ಆಗಿರಲಿಲ್ಲ. ತುಳುವ ನರಸನಾಯಕರು ಕೂಡ ವಿಜಯನಗರವನ್ನು ಆಳಿದ್ದಾರೆ, ಆದರೆ ಅವರು ಅರಸಾಗಿ ಆಳಲಿಲ್ಲ, ದಂಡಾಧಿಪತಿಯಾಗಿ ಇಡೀ ರಾಜ್ಯವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದ. ಅದೇ ರೀತಿ ಹಳೆಯ ರಾಮರಾಯ ಕೂಡ ದಂಡಾಧಿಪತಿಯಾಗಿ ಇಡೀ ವಿಜಯನಗರದ ಅಧಿಕಾರವನ್ನು ಕೈಯಲ್ಲಿ ಇಟ್ಕೊಂಡಿದ್ರು. ಅಚ್ಯುತರಾಯನು ರಾಜನಾಗಿದ್ದಂಥ ಕಾಲದಲ್ಲಿ, ಅಂದರೆ ಹಳೆಯ ರಾಮರಾಯನಿಂದ ಬೆಂಗಳೂರು ನಗರ ನಿರ್ಮಾಪ ಕೆಂಪೇಗೌಡರನ್ನು ಸೆರೆ ಹಿಡಿದು ಬಂಧನದಲ್ಲಿ ಇಡಲಾಗಿತ್ತು. ಇದಕ್ಕೆ ಕಾರಣ ಚನ್ನಪಟ್ಟಣ ಜಗದೇವರಾಯ ಅನ್ನುವಂಥ ವ್ಯಕ್ತಿ. ಹಂಪಿಯ ದಸರಾವನ್ನು ನೋಡಲಿಕ್ಕೆ ಬಂದಂಥ ಕೆಂಪೇಗೌಡರು ಬಂಧಿಸಿ ಹಂಪಿಯಲ್ಲಿ ಬಂಧನದಲ್ಲಿಡಲಾಗಿತ್ತು. ಹಂಪಿಯಲ್ಲಿ ಬಂಧನದ ಬಳಿಕ ಅವರನ್ನು ಬೇರೆ ಕಡೆ ಬಂಧನದಲ್ಲಿ ಇಡಲಾಗಿತ್ತು ಅಂತ ಹೇಳಲಾಗಿ, ಗಂಗಾವತಿ ಹತ್ತಿರದಲ್ಲಿರುವಂಥ ಸ್ಥಳದಲ್ಲಿ ಅವರನ್ನು ಆನೆಗೊಂದಿ ಹತ್ತಿರದಲ್ಲಿ ಬಂಧನದಲ್ಲಿ ಇಡಲಾಗಿತ್ತು ಅಂತ ಹೇಳಲಾಗಿದೆ. ಆ ಬಗೆಗಿನ ಒಂದು ಸಂಶೋಧನಾ ವರದಿ ಈಗ ಬಂದಿದೆ. ಅದರ ಸತ್ಯಾಸತ್ಯತೆ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಬೇಕು ಅಂತ ಹೇಳುತ್ತಾ ಕೊನೆಯ ವಿರಾಮವನ್ನು ಹೇಳ್ತಾ ಇದ್ದೇನೆ. ಸುದ್ದಿ ಮತ್ತು ಕಾರಣಕ್ಕೆ ಕಥೆಯ ಕಾರಣ ಇಲ್ಲಿಗೆ ಮುಗಿಸುತ್ತಾ, ನೀವೆಲ್ಲ ನೋಡ್ತಾ ಇರಿ V4 ನ್ಯೂಸ್ ಅಂತ ಹೇಳುತ್ತಾ, ನಮ್ಮ ಯೂಟ್ಯೂಬ್ ಚಾನಲ್ಗೂ ಸದಸ್ಯರಾಗಿ ಅಂತ ಕರೆಯುತ್ತಾ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.